ಎಲ್ಲಿಗೂ ನಮಸ್ಕಾರ. ಪರಮ್ ಲ್ಯಾಬ್ಸಲ್ಲಿ ಕ್ಲೈಮ್ ಮಾಡಿದ್ದೀರಾ, ಬಟ್ ಕ್ಲೈಮ್ ಮಾಡಿದ್ರು ಕೂಡ ನನ್ನ ಒಂದು ವ್ಯಾಲೆಟ್ಗೆ ಯಾವುದೇ ಥರ ಪರಮ್ ಟೋಕನ್ಸ್ ಆ್ಯಡ್ ಆಗಿಲ್ಲ ಬ್ರೋ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಲಾಸ್ಟ್ ಪೋಸ್ಟಲ್ಲಿ ನಾನು ಡೀಟೇಲಾಗಿ ವೀಡಿಯೋ ಮಾಡೋದನ್ನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ. ಮತ್ತು ಅದರಲ್ಲಿ ಬೇಸಿಕ್ ಅಷ್ಟೇ ಹೇಳಿದೆ, ಹೆಂಗೆ ಕ್ಲೈಮ್ ಮಾಡೋದು ಅಷ್ಟನ್ನು ಮಾತ್ರ ಹೇಳ್ಕೊಟ್ಟಿದ್ದೆ. ಹೇಗೆ ಸೆಲ್ ಮಾಡೋದು, ಹೇಗೆ ಟೋಕನ್ ಕಾಂಟ್ಯಾಕ್ಟ್ ಅಡ್ರೆಸ್ನ ತೊಗೊಂಡು ಟೋಕನ್ ಆ್ಯಡ್ ಮಾಡ್ಕೊಳ್ಳಿ, ಏನೂ ಕೂಡ ಹೇಳಿರಲಿಲ್ಲ. ಸೊ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ಇನ್ನೂ ಸ್ವಲ್ಪ ಜನ ಕ್ಲೈಮ್ ಮಾಡಿಲ್ಲ, ಚೆಕ್ ಮಾಡಿ ನೀವೇನಾದರೂ ಎಲಿಜಿಬಲ್ ಇದ್ದರೆ ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡ್ಕೊ ಅಷ್ಟೊಂದೇನು ಪ್ರಾಫಿಟ್ ಸಿಗೋಲ್ಲ. ಇದು ಪರಮ್ ಲ್ಯಾಬ್ಸಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅಷ್ಟೊಂದು ರೀಚೇ ಆಗಲಿಲ್ಲ. 1% ಕೂಡ ರೀಚ್ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಇರಲಿ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಣ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದರೆ ಪ್ರತಿಯೊಬ್ಬರು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡಬೇಕಂದ್ರೆ ಗೊತ್ತಲ್ಲ ನಿಮಗೆ, ಆರ್ಬಿಟ್ರಮ್ನ ತರ್ಕೊಳ್ಳಿ, ಇಥೇರಿಯಂ ಬೇಕಾಗ್ತದೆ. ನಿಮ್ಮ ಹತ್ರ ಇಥೇರಿಯಂ ಇತ್ತು ಅಂದರೆ ಕ್ಲೈಮ್ ಮಾಡ್ಕೊಳ್ಳಿ. ಇನ್ ಕೇಸ್ ನನ್ನ ಹತ್ರ ಇಥೇರಿಯಂ ಮೇಲೆ ಆರ್ಬಿಟ್ರಮ್ನ ತಗೊಂಡ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಐ ಡಿ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನಾನು ನಿಮಗೆ ಪೇ ಕೂಡ ಮಾಡ್ತೀನಿ ಅನ್ನೋದು ಇಥೇರಿಯಂನ. ಫಸ್ಟ್ ಏನು ಮಾಡ್ತೀರಾ ಅಂದರೆ, ಕ್ಲೈಮ್ ಎಲ್ಲ ಮಾಡ್ಕೊಂಡಿರ. ಕ್ಲೈಮ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಈಗ ನಾನು ಟ್ರಸ್ಟ್ ವಾಲೆಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ, ಕ್ರಿಪ್ಟೋಗೆ ಬರ್ತೀನಿ. ಕ್ರಿಪ್ಟೋದಲ್ಲಿ ಬಂದುಬಿಟ್ಟು ಕೆಳಗಡೆ ನನಗೆ ಮ್ಯಾನೇಜ್ ಕ್ರಿಪ್ಟೋ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಪ್ಲಸ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಸೊ ನೆಟ್ವರ್ಕ್ ಬಂತು ಅಂದರೆ ಇಥೇರಿಯಂ ಇರೋದನ್ನ ಆರ್ಬಿಟ್ರಮ್ಗೆ ಚೇಂಜ್ ಮಾಡ್ಕೊತೀನಿ. ERB ಅಂತ ಹಾಕೊಂಡೆ. ಸೊ ಆರ್ಬಿಟ್ರಮ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಅಲ್ಲಿ ಅಡ್ರೆಸ್ ಆಯ್ತಲ್ಲ ಅಲ್ಲಿಗೆ ಪೇಸ್ಟ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು. ಸೊ ಪರಮ್ ಬಂತು ಡೆಸಿಮೇಲೆ ಪ್ರತಿಯೊಂದು ಕೂಡ ಸೆಟ್ ಆಯಿತು. ಇಂಪೋರ್ಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡೆ. ಸೊ ಡನ್. ನನ್ನ ಒಂದು ಪರಮ್ ಟೋಕನ್ ಏನಾದ್ರು ಇಲ್ಲಿತ್ತು ಅಂದರೆ ಇಲ್ಲಿ ಶೋ ಆಗ್ತದೆ. ಆ್ಯಕ್ಚುಲಿ ನನಗೆ ಯಾವುದೇ ಥರ ಪರಮ್ ಟೋಕನ್ ಬಂದಿಲ್ಲ, ಏನಕ್ಕೆ ನಾನು ನಾಟ್ ಎಲಿಜಿಬಲ್ ಅಂತ ಬರ್ತಾಯಿದ್ದೆ. ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ ಏನಕ್ಕೆ ನಾಟ್ ಎಲಿಜಿಬಲ್ ಅಂತ ಬರ್ತೈತೆ ಅಂತ. ನನಗೂ ಕೂಡ ಐಡಿಯಾ ಇಲ್ಲ ಯಾಕೆ ಎಲಿಜಿಬಲ್ ಇಲ್ಲ ಅಂದ್ಬಿಟ್ಟು. ಸೊ ನೀವೇನಾದರೂ ಎಲಿಜಿಬಲ್ ಇತ್ತು ಅಂದರೆ ಮಾಡ್ಕೊಳ್ಳಿ, ನಾಟ್ ಎಲಿಜಿಬಲ್ ಇತ್ತು ಅಂದರೆ ನಾನು ಕೂಡ ಹುಡುಕ್ತಾ ಇದ್ದೀನಿ, ಸೊಲ್ಯೂಷನ್ ಸಿಕ್ಕಿದ್ರೆ ಹೇಳ್ತೀನಿ. ಸಿಗಲಿಲ್ಲ ಅಂದರೆ ಪರಮ್ ಕತೆ ಮುಗೀತು ಅಂತಷ್ಟೇ. ಸೊ ಇದು ಬಂತು ಅಂದರೆ ಟ್ರಸ್ಟ್ ವಾಲೆಟಲ್ಲಿ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಇದನ್ನು ಬಿಟ್ಟರೆ ನಿಮಗೆ ಮೆಟಾಮಾಸ್ಕಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂದರೆ ಇದು ಅಷ್ಟೇ ತುಂಬಾ ಸಿಂಪಲ್ ಆಯಿತು. ಫಸ್ಟ್ ಏನು ಮಾಡ್ತೀರಾ, ಒಂದು ನಿಮಿಷ. ಓಕೆ, ಇವಾಗ ಆಲ್ರೆಡಿ ನನ್ನ ಹತ್ರ ಆರ್ಬಿಟ್ರಮ್ ನೆಟ್ವರ್ಕಲ್ಲಿದೆ. ಸೊ ನೀವೇನಾದರೂ ಇಥೇರಿಯಂ ಇತ್ತು, ಈ ರೀತಿ ಇತ್ತು ಅಂದರೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ಆರ್ಬಿಟ್ರಮ್ಗೆ ಚೇಂಜ್ ಮಾಡ್ಕೊತೀರಾ ನೆಟ್ವರ್ಕ್ನ. ಚೇಂಜ್ ಮಾಡ್ಕೊಂಡು ಏನು ಮಾಡ್ತೀರಾ, ಕೆಳಗಡೆ ಇಂಪೋರ್ಟ್ ಟೋಕನ್ ಆಯಿತು, ಅದನ್ನು ಕ್ಲಿಕ್ ಮಾಡ್ತೀರಾ. ಇವಾಗ ಕಾಪಿ ಮಾಡ್ಕೊಂಡ್ರೆ ಕಾಂಟ್ಯಾಕ್ಟ್ ಅಡ್ರೆಸ್ಸು, ಅದನ್ನು ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಪಕ್ಕದಲ್ಲಿ ಓಕೆ ಕಸ್ಟಮ್ ಟೋಕನಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಡೆಸಿಮೇಲ್ ಇರ್ಬೋದು, ಟೋಕನ್ ಸಿಂಬಲ್ ಪ್ರತಿಯೊಂದು ಕೂಡ ಶೋ ಆಗ್ತದೆ. ನೆಕ್ಸ್ಟ್ ಅಂತ ಕೊಟ್ಟರೆ ಈ ಒಂದು ಟೋಕನ್ ಕೂಡ ಆ್ಯಡ್ ಆಗ್ತದೆ. ಆ್ಯಡ್ ಆದಮೇಲೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಕೂಡ ಶೋ ಆಗ್ತಾ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೆಂಗೆ ವಿಡ್ರಾ ಮಾಡೋದು ಅಂದರೆ, ನೆಕ್ಸ್ಟ್ ಸ್ಟೆಪ್ ಬೈಬಿಟ್ಟಿಗೆ ಬರ್ತೀರಾ. ಬೈಬಿಟ್ಟಿಗೆ ಬಂದುಬಿಟ್ಟು ವ್ಯಾಲೆಟನ್ನು ಓಪನ್ ಮಾಡ್ಕೊತೀನಿ. ಇನ್ ಕೇಸ್ ನಿಮ್ಮ ಹತ್ರ ಬೈಬಿಟ್ ಇಲ್ಲ ಅಂದರೆ ನಾನೇ ಕಾಂಟ್ಯಾಕ್ಟ್ ಮಾಡಿ, ನಾನೇ ಬೇಕಾದ್ರೆ ನಿಮಗೆ ಸೆಲ್ ಕೂಡ ಮಾಡಿಕೊಡ್ತೀನಿ. ಇಲ್ಲಿ ಡೆಪಾಸಿಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋನೇ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ಬಂದುಬಿಟ್ಟು ಪರಮ್ ಅಂತ ಸರ್ಚ್ ಮಾಡ್ತೀರಾ, ಬಂತು. ಸೊ ಯಾವ ನೆಟ್ವರ್ಕ್ ಇವಾಗ ಸದ್ಯಕ್ಕೆ ನಾವು ವಿಡ್ರಾ ಮಾಡಿರೋದು ಬಂತು ಅಂದರೆ ಆರ್ಬಿಟ್ರಮ್ ನೆಟ್ವರ್ಕು. ಸೊ ಆರ್ಬಿಟ್ರಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಬಿಟ್ರಮ್ ನೆಟ್ವರ್ಕ್ ಇತ್ತು. ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಏನಾದರೂ ES ನೆಟ್ವರ್ಕ್ ಇತ್ತು ಅಂದರೆ ES ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಬಿಟ್ರಮ್ ಸೆಲೆಕ್ಟ್ ಮಾಡ್ಕೊತೀರಾ, ವ್ಯಾಲೆಟ್ ಅಡ್ರೆಸ್ ಬರುತ್ತೆ, ಕಾಪಿ ಮಾಡ್ಕೊತೀರಾ, ಇಲ್ಲಿಗೆ ಹೋಗ್ತೀರಾ. ಹೋಗ್ಬಿಟ್ಟು ಇಲ್ಲಿ ಪರಮ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀರಾ. ಸೆಂಡ್ ಮಾಡಿ ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಪರಮ್ ಈ ಒಂದು ವ್ಯಾಲೆಟ್ಗೆ ಆ್ಯಡ್ ಆಗಿರುತ್ತೆ. ಮತ್ತು ಇದನ್ನು ಹೇಗೆ ಸೆಲ್ ಮಾಡೋದು, ಮತ್ತು ಫಂಡಿಂಗಲ್ಲಿತ್ತು ಅಂದರೆ ಟ್ರಾನ್ಸ್ಫರ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಫಂಡಿಂಗಿಂದ ಯೂನಿಫೈಡ್ಗೆ ಪರಮ್ನ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಕ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಬಂದು ಅಂದರೆ ಪರಮ್ ಅಂತ ಕ್ಲಿಕ್ ಮಾಡ್ಕೊಬೇಕು. ಸೊ ಪರಮ್ ಅಂತ ಕೊಡ್ತೀರಾ, ಮ್ಯಾಕ್ಸ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಕ್ಲಿಕ್ ಮಾಡ್ತೀರಾ. ಫಂಡಿಂಗಿಂದ ಯೂನಿಫೈಡ್ಗೆ ಮೂವ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ದೀರಾ, ಮೇಲ್ಗಡೆ ಸರ್ಚ್ ಬರಾಯ್ತಲ್ಲ, ಅಲ್ಲಿ ಬಂದುಬಿಟ್ಟು ಪರಮ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಪರಮ್ ಬಾರ್ USDT ಇವಾಗ ಟ್ರೇಡಿಂಗ್ ನಡೀತಾ ಇದೆ. 0.094 ನಡೀತೈತೆ. ಕ್ಲಿಕ್ ಮಾಡ್ತೀರಾ, ಸೆಲ್ ಕ್ಲಿಕ್ ಮಾಡ್ತೀರಾ. ಇದನ್ನು ಲಿಮಿಟ್ ಇದ್ದದನ್ನ ಮಾರ್ಕೆಟಿಗೆ ಸೆಟ್ ಮಾಡ್ಕೊತೀರಾ. ಫುಲ್ ಕೊಟ್ಬಿಟ್ಟು ಸೆಲ್ ಪರಮ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ವ್ಯಾಲೆಟ್ಗೆ USDT ಬಂದಿರುತ್ತೆ. ಈ ಒಂದು USDTನ ಗೊತ್ತಲ್ಲ, TRX ಮಾಡಿಬಿಟ್ಟು ಅಥವಾ ಡೈರೆಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡ್ತು, ನಾನೇ ನಿಮ್ಗೆ ಅಮೌಂಟ್ ಸೆಂಡ್ ಮಾಡ್ತೀನಿ. ಅಥವಾ ನಿಮ್ಮ ಹತ್ರ ಸನ್ ಕ್ರಿಪ್ಟೋ ಆಯಿತು ಅಂದರೆ ಸನ್ ಕ್ರಿಪ್ಟೋಗೆ ವಿಡ್ರಾ ಮಾಡ್ಕೊಳ್ಳಿ. ಇಷ್ಟೇ, ತುಂಬಾ ಸಿಂಪಲ್ ಆಗೈತೆ. ಥ್ಯಾಂಕ್ ಯು.